ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ. ಸೊ ಅದಕ್ಕೋಸ್ಕರನೇ ಬೆಳಿಗ್ಗೆ ನಮ್ಮಮ್ಮ ನನಗೆ ಸ್ವಲ್ಪ ಟಿಫನ್ ಮಾಡೋಕ್ಕೆ ಹೇಳಿದರು. ಬಟ್ ಪೂರ್ತಿ ಮಾಡಲಿಲ್ಲ, ಸ್ವಲ್ಪ ಮಾತ್ರ ಮಾಡಿದೆ. ಆಮೇಲೆ ಅಮ್ಮ ಕಂಟಿನ್ಯೂ ಮಾಡಿದ್ರು. ಅದ್ರ ಜೊತೆ ಅಮ್ಮಗೆಲ್ಲೋ ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗ್ತಾ ಇತ್ತು. ಬಟ್ ಚಿಟ್ಟಿ ಮಾತ್ರ ಸಿಕ್ಕಾಬಿಟ್ಟೆ ಅಳ್ತಾ ಇದ್ಲು ಅಮ್ಮನ ಜೊತೆ ಹೋಗ್ಬೇಕು ಅಂತೇಳಿ. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೆಲ್ಲ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ನಾನು ಟಿಫನ್ ತಿಂದೆ. ಅಷ್ಟರಲ್ಲಿ ಅಮ್ಮ ಎಲ್ಲ ಬಂದು, ಅಪ್ಪಾಜಿ ಎಲ್ಲ ಬಂತು. ಅಷ್ಟರಲ್ಲಿ ಚಿಟ್ಟಿನ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡಿದೆ. ನನಗಂತೂ ನನ್ನದೇ ದೃಷ್ಟಿ ಆಗ್ತಾಯಿದೆ. ಚಿಟ್ಟಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ಸಲ್ಲಿ. ಈ ಡ್ರೆಸ್ ಆ್ಯಕ್ಚುಲಿ ನಮ್ಮ ಪಾಪು ಚಿಕ್ಕ ಪಾಪು ಇದ್ದಾಗ ನಮ್ಮ ಅಕ್ಕ ತಂದು ಕೊಟ್ಟಿದ್ದು. ಬಟ್ ಇವಾಗಲೂ ಆಗ್ತಾಯಿದೆ ಅವಳಿಗೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಚಿಟ್ಟಿ ಅಂತೂ. ಸೊ ಅಲ್ಲಿಂದ ನಾವು ನಮ್ಮ ಅಂಕಲ್ ಡ್ರಾಪ್ ಮಾಡಿದ್ರು. ನಮಗೆ ದೇವಸ್ಥಾನ ಒಂದು ಸ್ವಲ್ಪ ದೂರ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಅಂಕಲ್ಲು ಡ್ರಾಪ್ ಮಾಡಿದ್ರು ಅಲ್ಲಿಗೆ. ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಹಲಸಿನಣ್ಣು ಬಿಡಿಸ್ತಾಯಿದ್ರು. ಅದನ್ನೆಲ್ಲ ಚಿಟ್ಟಿನೂ ಸ್ವಲ್ಪ ತಿಂದು, ನಾವೆಲ್ಲ ತಿಂದು ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾಳೆ ನಾವು ಸಾಸ್ಲಿಗೆ ಹೋಗ್ತಾಯಿದ್ದೀವಿ. ಚಿಟ್ಟಿ ಮುಡಿ ಕೊಡೋದಿದೆ, ಅದಕ್ಕೋಸ್ಕರ ಕಾಯೆಲ್ಲ ನೆನ್ನೆ ನೈಟೇ ಎಲ್ಲ ಸುಲ್ಕೊಂಡು ಬಿಟ್ವಿ. ನಾಳೆ ವ್ಲಾಗ್ನ, ಚಿಟ್ಟಿ ಮುಡಿ ಕೊಡೋ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.